ಏನವಾಗಿತ್ತ ಈಗೇನ್ ದೊಡ್ಡ ಮಂದಿ ಏನ್ ಪತ್ತೆನೇ ಇಲ್ಲಲ್ಲ ಇಟ್ಟು ದಿನ ಎಲ್ಲಿ ಹೋಗಿದ್ದೆ? ಯಾಕ ನಾ ಎಲ್ಲಿ ಹೋರಿ? ಸಾಲಿ ಅದು ಸೂಟಿ ಇದ್ವಲ್ಲ ಒಂದ್ 4 ದಿನ ತವ್ರ ಮನೆಗೆ ಹೋದ್ರೆ ಆಯ್ತಂತೇಳಿ ಇಲ್ಲೇ ಬೆಂಗ್ಳೂರ್ಕ ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ನೋಡೆ. ನಾ ಎಲ್ಲಿಗೆ ಹೋಗಕ್ ಹೊಲೆಯವ? ನಾವು ಅದೇ ಅನ್ಕೊಂಡ್ವಿ. ಏನ್ ಹೋಗಾಕ ಒಂದು ಮಾತು ಹೇಳಿಲ್ಲ ಏನಿಲ್ಲ ಹಂಗ ಹೋಗ್ಬಿಟ್ಟಿಯವ. ಅದ್ರಾಗ ನೀ ಎಲ್ಲಿ ಯಾವ ಊರಿಗೆ ಹೋಗಕ್ಕೆಲ್ಲ ಏನಲ್ಲ ದಿಢೀರತ್ ಹಿಂಗೆ ಹೋದಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಂಡ್ವಿ. ನಿಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ನೀನು? ಅವರು ಅಲ್ಲೇ ಪ್ರವಾಸ ಕೊಂಡಿದ್ರತ್ತ ಕಾಶಿಗೆ ಮತ್ತೆ ಅಲ್ಲಿ ಇಲ್ಲಿ ಒಂದ್ 4 ದಿನ ಬಾ ಅಂತೇಳಿ ಬಾ ಫೋನ್ ಮಾಡಾಕತ್ರ. ಅದಕ್ಕೆ ಹೆಂಗಾದ್ರು ಹುಡುಗರು ಸಾಲ್ ಸುಟ್ಟಿದ್ವಲ್ಲ ಅದಕ್ಕೆ ಹೋಗಿದ್ದೆ. ಮತ್ತೆ ಈಗ ಸಾಲ್ ಚಾಲು ಆದವಲ್ಲ ಅದಕ್ಕೆ ಬಂದ್ಬಿಟ್ಟೆಯವ. ಬಂದು ಚಲೋ ಮಾಡಿ. ಏವ್ವ ನಿನಗೆ ಗೊತ್ತೈತೇನೆ ಬಿಗ್ ಬಾಸ್ ಬಂದೈತಿ ನೋಡಿ ಏನಿಲ್ಲೇನ? ಅಯ್ಯಯ್ಯವ್ವ ಅದನ್ನ ನೋಡೋದು ಬಿಟ್ಟಿರ್ತಾಳ ಈಕಿ. ಬಿಗ್ ಬಾಸ್ ಹತ್ತಿದ್ರೆ ಸಾಕ ಮನೆಯಾಗಿ ನಾನು ಕೆಲಸ ಮಾಡೋದಿಲ್ಲ ಏನಿಲ್ಲ ಹಂಗ ಕೂತು ಬಿಡ್ತಾಳ ಈಕಿ. ಬಿಗ್ ಬಾಸ್ ನೋಡ್ಲಾರ್ದ ಇರ್ತಾಳ? ಅದಕ್ಕೆ ಕರೆ ಬಿಡಕ. ಅಯ್ಯ ನಾ ಅದು ಗ್ರ್ಯಾಂಡ್ ಓಪನಿಂಗ್ ಅವತ್ತಿನ ಹೇಳೋದು ದಿನ ಬಿಗ್ ಬಾಸ್ ನೋಡ್ತೀನಿ, ಒಂದು ದಿನಾನು ತಪ್ಸಿಲೇವ ನಾನು. ಹೌದನ? ನಾವು ಗ್ರ್ಯಾಂಡ್ ಓಪನಿಂಗ್ ದಿನ ನೋಡಿದೇವವ. ಅದ್ರಾಗ ಈ ಸತ ಬಿಗ್ ಬಾಸ್ ನೋಡಕ ಮೇನ್ ಕಾರಣನ ಮಲ್ಲಮ್ಮ. ಅಯ್ಯವ್ವ 58 60 ವಯಸ್ಸದ ಹೋಯವ್ವ ಆಕಿ ಬಂದಾಳ ನೋಡ ಬಿಗ್ ಬಾಸ್ ಅಕ್ಕ. ನಾವು ಅದಕ್ಕೆ ನೋಡ ಬಿಗ್ ಬಾಸ್ ನೋಡಕತ್ತಿದ್ದೆ. ನಾವೆಲ್ಲಿ ಮುದಿಕತ್ತಾಳ ಏನ್ ಆಟ ಗೀಟ ಹೆಂಗ್ ಆಡ್ತಾಳ ಮಾಡ್ತಾಳತ್ತ ನಾವು ನೋಡಿದ್ರೆ ಮನ್ಯಾಗಿನವ್ರು ಎಲ್ಲರ್ಕಿಂತ ಆಕಿನೇ ಆಟ ಚಂದ ಆಡ್ತಾಳ ನೋಡ. ಅಯ್ಯವ್ವ ನನಗರಾಕಿ ನೋಡಿ ದಂಗ ಹೊಡ್ದಂಗಾಗೈತಿ ನೋಡು. ಆಕಿನೂ ಚಲೋ ಆಡ್ತಾಳ. ಇದು ನೋಡಿರೇನ ಗಿಲ್ಲಿ ಕಾವ್ಯ ಮತ್ತೆ ಅಶ್ವಿನಿದೆ ಜಗಳ. ಏನ್ ಅಶ್ವಿನಿ ಅದಾಳು ಯಪ್ಪ ಬರೇ ಏನಕಿ ಏನ ಅದಾಳಲ್ವ ರಾಜಮಾತೆ ಬರೀ ಅವ್ರಿಗೆ ಬರೀ ಎಲ್ಲಾರನ್ನೂ ಬಿಡ್ತಾಳ. ಅವ್ರಿಗೆ ಅದು ತಗೊಂಬ ಅದು ಮಾಡಿ ಇದು ಮಾಡತ್ತಾರ. ಮೊದ್ಲ ಗಿಲ್ಲಿ ಕೇಳಿಲ್ಲ ಎಲ್ಲಕ್ಕೂ ಒಂದೊಂದು ಟಾಂಕ್ ಕೊಡ್ಕೋತ ಅವ ಮಾಡ್ತಾನ. ಅದ್ರೊಳಗೆ ಏನಾರ ಕೇಳನ ಮೊನ್ನೆ ನೋಡಿನ ಚಹಾ ಮಾಡ್ಕೊಂಬ ತಂದಿದ್ರತ್ತ. ಅದ್ರೊಳಗೆ ಉಪ್ಪು ಹಾಕಿ ಕೊಟ್ಟಿದ್ದ. ಒಂದಿನ ಹಾಲು ಕೇಳಿದ್ರತ್ತ. ಅದ್ರೊಳಗೆ ಒಂದು ಚಮಚ ಹಾಲು ಹಾಕಿ ಬರೇ ನೀರೇ ಕೊಟ್ಟಾನ. ಇವ್ವ ನನಗರ ಅವ್ರದ್ದು ಕಾಮಿಡಿ ನೋಡಿ ನಕ್ಕದ ಹೊಟ್ಟಿ ನುಸ್ಸಾಕತ್ ಬಿಟ್ಟಿತ್ತು ನೋಡು. ಅಯ್ಯಯ್ಯವ್ವ ಅದು ಯಾವುದೋ ಒಂದು ಬೆಂಗಳೂರಲ್ಲ ಮಂಗಳೂರು ಹುಡುಗಿ ಬಂದಾಳತ್ತ ನೋಡು. ರಕ್ಷಿತಾ ಆತ ನೋಡಕ್ಕಿ. ಅಯ್ಯಯ್ಯವ್ವ ಆಕಿನೂ ಚಂದ ಆಟ ಆಡ್ತಾಳ ಬಿಡುವೆ. ಫಸ್ಟ್ನೇ ದಿನನೇ ಪಾಪ ಆ ಹುಡುಗಿನ ಹೊರಗೆ ಹಾಕಿಬಿಟ್ಟಿದ್ರ. ಮತ್ತದು ಫಸ್ಟ್ನೇ ವಾರದಾಗ ಅವ್ರು ಕಿಚ್ಚ ಸರ್ ಬರ್ತಾರಲ್ಲ ಅವ್ರು ಬಂದು ಕೇಸಿಂದ್ರೆ ಮತ್ತೆ ಒಳಗೆ ಕಳಿಸಿದ್ರು. ಏನು ಆಟ ಆಡಕತ್ತಾಳವ ಮಸ್ತ್ ಆಟ ಆಡಕತ್ತಾಳ ನೋಡು. ಅದ್ರಾಗದು ನಿನ್ನೆ ಮಂಜು ಬಾಸಿನಿ ಮತ್ತು ಈಕಿಂದ ಜಗಳ ಮನಗಂಡು ಜೋರ ನಡೀತು. ಆದ್ರೆ ಈಕಿ ಮಾತಾಡಿದ್ ನೋಡುದ ನಗು ಬರ್ತೈತೆ ನಮಗೆ ರಕ್ಷಿತಾಗ. ಒಂದು ಮಾತಾಡಕತ್ಲಂದ್ರೆ ಲೈಕ್ 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 ಅದನ್ನ 50-60 ಸತ ಬಳಸಿರ್ತಾಳೆ. ಯವ್ವ ನನಗರ ಹುಡುಗಿ ನೋಡಿದ್ರೆ ನಗುದ ನೋಡು. ಹೇವ ನೀವೇನಾರ ಹೇಳ್ರಿವ. ಅಂದ್ರು ನನಗೆ ಹೋಸತ್ತಿದ್ದಂಗಿದೆ ಬಿಗ್ ಬಾಸ್ ಇಂಟ್ರೆಸ್ಟ್ ಬರತ್ತಿಲ್ಲೇವ. ಬರೀ ಏನಾರ ಅಂದ್ರೆ ಸಾಕು ಅದ್ರೊಳಗೆ ಏನೂ ಇರಲ್ಲ. ಸುಮ್ಮ ಚಿರುದ ಏನು ಒಂದು ಆಟ ಆಡತ್ತಿಲ್ಲ ಒಂದು ಮನೆ ಏನಿಲ್ಲ ಬರೇ ಜಗಳ. ಅದ್ರೊಳಗೆ ಈ ಸತ ಒಂಟಿ ಜಂಟಿ ಆಗೈತೆ. ಮತ್ತೆ ಯಾರೇವ ಸುಧೀರ್ ಅವನಿಗೇನ ಅಸುರ ಮಹಾರಾಜ ಅಂತ ಮಾಡ್ಯಾರತ್ತ. ಅವನಿಗಂದ್ರೆ ಅಸುರ ಮಹಾರಾಜ ಅಂದ್ರನ ಗೊತ್ತಿಲ್ಲ. ಅದಕ್ಕೆ ನಿನ್ನೆ ಬಿಗ್ ಬಾಸ್ ಕರಿಶ್ ಹೇಳಿದ್ರಲ್ಲ ಅಸುರ ಮಹಾರಾಜ್ ಅಂದ್ರೆ ಹೆಂಗಂತ ಹೇಳ್ಕೇಸಂದ್ರ ಅವರೆಲ್ಲ ರಾಜರೇ ಇರ್ತಾರ ಇವರೆಲ್ಲ ಸೇವಕರೇ ಇರ್ತಾರ. ಇವ್ರಿಗೆ ನೀ ಇದು ನೋಡ್ಕೊಂಡು ಮಾಡ್ಬೇಕಂತ ಹೇಳ್ಕೇಸಂದ್ರ ಇವ ಏನು ತಂದೆ ಮಾತಿ ಕೇಳ್ಬೇಕಂತ ಹೇಳ್ಕೇಸಂದ್ರ ಏನ್ ಆಟ ಆಡಕತ್ತಾವೇನವ. ಅದ್ರಾಗ ಈ ವಾರ ಅಂತ ಒಂದ್ ಸ್ವಲ್ಪ ನನಗೂ ಇಂಟ್ರೆಸ್ಟೇ ಇಲ್ಲೇವ. ಬರೀ ಎಲ್ಲ ಬಿಡ್ತಾರ ಊಟಕ್ಕೆ ನೀರಿಗೆ ಅದಕ್ಕೆ ಹೋತಾರ ನೋಡು. ಹೂನಯ್ಯವ್ವ ಪಾಪ ಯಾರಕ್ಕೆ ಮಂಜು ಭಾಷಿನಿ ನಿನ್ನೆ ಅದೇನೋ ಅಡ್ಗಿ ಕಿಡಿಗಿ ಮಾಡಕತ್ತಿದ್ರು ಅನಸ್ತೈತಿ. ಪಾಪಿ ಹುಡುಗಿ ರಕ್ಷಿತಾ ಮತ್ತಕಿಗೆ ಏನೋ ಬಾಯಿ ಆಗಿತ್ತು ನೋಡು. ಅದೇನೋ ವಾದ ನಡತೈತಿ. ಅದು ವಾದ ನಡೆಸ್ಬೇಕಿಲ್ಲ. ಅದು ಬಿಸಿದೇನೇನ ಹಿಂಗೆ ಹಾರಿಸ್ಬಿಟ್ಲು. ಪಾಪ ಹುಡುಗಿ ಮುಖಕ್ಕೆ ಸಿಡ್ದಿತ್ತಂದ್ರೆ ಏನು ಗತಿ ಆಗಬಾರ್ದ. ಏನೇನವ ಹೆಂಗೆ ತಿಳಿದಿಲ್ಲೇನೋ ಎಕಡೆ ಆಟ ಆಡಕತ್ತವ ಏನ. ಹೂನಯ್ಯವ್ವ ನನಗೂ ಅದನ್ನ ನೋಡಿ ಕೇಸಿಂದ್ರೆ ಒಂಥರ ಅನಿಸಿ ಬಿಡುತ್ತೆ ನೋಡು. ಪಾಪ ಹುಡುಗಿ ಅಳ್ಳಕತ್ತಿತ್ತು. ಕರೆ ಹೇಳ್ಬೇಕಂದ್ರೆ ಹುಡುಗಿದೇನು ತಪ್ಪೇ ಇಲ್ಲ. ಅವ ಯಾರವ ಅಸುರ ಮಹಾರಾಜ ಅದೇನೋ ಉಣ್ಬೇಕತ್ತೆ ಏನೋ ಅಡಿಗೆ ಮಾಡ್ಕೊಂಡಿದ್ದು ಕಾಣ್ತೈತಿ. ಅದ್ರೊಳಗೆ ಹೋಗಿ ಏನೋ ಸುರೋದ ಅದು ಹೋಯ್ದಕ್ಕಿಂದ್ರೆ ಹುಡುಗಿ ಅವ್ರದೊಳಗೆ ಸುರು ಇದ್ಲು. ಬರೀ ಅವ್ರಿದ್ರ 12 ಜನದ ಅಡಿಗೆ ಐತಿ 12 ಜನದ ಅಡಿಗೆ ಐತಿ ಅಂದ್ಲು. ಅದಕ್ಕೆ ಈ ಹುಡುಗಿನ ಹೊಳೆ ಬಿದ್ದಿತ್ತಲ್ಲ ನಂದಾದ್ರ ಹೊಟ್ಟೆ ಅಲ್ಲ ನಿಮ್ದಾದ್ರ ಹೊಟ್ಟೆ ಏನಂತ ಹೇಳ್ಕೇಸಂದ್ರೆ ಮತ್ತೆ ಅಶ್ವಿನಿ ಒಂದಿಟ್ಟು ಸಪೋರ್ಟ್ ಮಾಡಿದ್ಲು. ಆಕಿಯಾರ ಎಲ್ಲರ ಒಂದು ಈಟ್ ಏನಾರ ಕಂಡ ಸಾಕ ನಂದು ಒಂದಿರ್ಲತ್ತೆ ಓಡಿ ಹೋಗ್ಬಿಡ್ತಾಳೆ. ಅಂದ್ರೂ ಒಂಥರ ಚಂದ ಐತಿ ಒಂಥರ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಇನ್ನ ಗೇಮ್ಗಳು ಬರಾಕತ್ತಿಲ್ಲಲ್ಲ ಗೇಮ್ಗಳು ಬಂದ ಮ್ಯಾಗ ಗೊತ್ತಾಗ್ತೈತಿ ನೋಡು. ಅಂದ್ರು ನನಗೆ ಮೊನ್ನೆ ಭಾಳ ಕೆಟ್ಟಾಗ್ಬಿಟ್ಟಿತ್ತವ. ಬಿಗ್ ಬಾಸ್ ಬಂದ್ ಮಾಡ್ತಾರ ಹಂಗ ಹಿಂಗ ಏನೇನು ಟಿವಿನಿಂದಾಗ ಅಲ್ಲಿ ಇಲ್ಲಿ ಸುದ್ದಿ ಹೊಂಟಿತ್ತು. ಮತ್ತು ಅದು ಯಾವನೋ ಒಬ್ಬ ವಿಡಿಯೋ ಮಾಡಿದಲ್ಲ ಬಿಗ್ ಬಾಸ್ ಮನಿ ಎಲ್ಲ ಒಡವು ಕೆಡವ್ಯಾರ ಅದನ್ನೆಲ್ಲ ನೋಡಿ ಕಣ್ಣಾಗ ನೀರ ಬಂದಂಗೆ ಆಗಿತ್ತಿವ. ಮತ್ತು ನಿನ್ನೆ ಎಲ್ಲ ಇದು ಆಗೈತಿ ಹೊಳೆ ಬಿಗ್ ಬಾಸ್ ಚಲೋ ಆತೈತ. ನಾರ ಶಾವಿಗೆ ಪಾಯಸ ಮಾಡ್ಕೊಂಡು ತಿಂದಿನಿ ನೋಡು. ಅಷ್ಟು ಖುಷಿ ಆಗೈತೆ ನನಗೆ. ಅಯ್ಯಯ್ಯ ನಿನಗಟ್ಟೆ ಅದಕ್ಕೆ ನಮಗೂ ಹಂಗ ಆಗಿತ್ತು ಬಾ. ನಾವರ ಎಲ್ಲರೂ ಅದೇ ಮಾತಾಡ್ಕೊಂಡೇವು ನೋಡು. ಏನು ಹಿಂಗೆ ಸುದ್ದಿ ಹೊಂಟೈತಲ್ಲ ಹೆಂಗೆ ಪಾಪ ಅವ್ರು ಅದನ್ನೆಲ್ಲ ಮಾಡಕ್ಕೆ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಹಿಂಗೆ ಒಮ್ಮೆ ಬಂದ್ ಮಾಡಿದ್ರೆ ಹೆಂಗೆ ಮೊದಲು ಎಲ್ಲ ನೋಡ್ಕೋಬೇಕಿಲ್ಲ ಹಂಗೆ ಹಿಂಗತ್ತೆ. ಆದ್ರೆ ಒಂದು ಧೈರ್ಯ ಐತಿ ಬಿಡವ. ಸುದೀಪಣ್ಣ ಇರುತ್ತಾನ ಏನು ಇಂಥವೆಲ್ಲ ಬಂದ್ ಆಗೋದಿಲ್ಲ ಅಂತ ಹೇಳ್ಕಿಸಂದ್ರೆ ನೋಡಿಲ್ಲ ಒಂದರಿಂದಾಗ ಹೊಳೆ ಚಾಲೋ ಮಾಡಿದ ಸುದೀಪಣ್ಣ. ಅದು ನನಗೂ ಒಂಥರ ಅನಿಸುತ್ತೆ. ಆದ್ರೆ ಏನು ಮಾಡೋದು ಎಲ್ಲ ಒಂದೊಂದ್ಸ ಟೈಮ್ ಬರತ್ತಾವು ಹಂಗೆ ಹೋಗ್ಬೇಕಲ್ಲ ಅವರು. ಈಗೇನೀಗ ಹೊಳೆ ಚಾಲೋ ಆಗೈತಲ್ಲ ನನಗಂತ್ರ ಭಾಳ ಖುಷಿ ಆಗೈತೆ ನೋಡು.
ಅದು ಕರೆ ಬಿಡು. ಸುದೀಪನ ಇರುತ್ತಾನ ಅವು ಏನು ಪ್ರಾಬ್ಲಮ್ ಬರೋದಿಲ್ಲ ಅಂತೇಳಿ ಅಂದ್ರೂ ನೋಡೋರಿಗೆ ಏನು ಅನಿಸ್ತೈತಿ, ಒಮ್ಮಲ್ಗೆ ಆಗನ ಎಲ್ಲಿ ಬಂದ್ ಮಾಡ್ತಾರೋ ಏನೋ ಹೆಂಗೋ ಎತ್ತ ಅಂತ ಹೇಳಿಕೆಸಂದ್ರೆ 108 ಪ್ರಶ್ನೆಗಳು ಹುಡ್ತಾವೆ. ಈಗೇನು ಈಗೆಲ್ಲ ಚಾಲನೆ ಆಗೈತ್ಲ. ಈಗ ಒಂದೇ ದಿನ ಅನಿಸ್ತೈತಿ, ಒಂದು ದಿನ ಅವ್ರನ್ನೆಲ್ಲ ಯಾವುದೋ ಒಂದು ಹೋಟೆಲ್ದಾಗ ಒಯ್ದು ಇಟ್ಟಿದ್ರೆ ಅನಿಸ್ತೈತಿ, ಮತ್ತೆ ಬಂದಾರ ಅವ್ರ ಆಟ ಅವ್ರು ಚಾಲು ಮಾಡ್ಯಾರ. ಅದ್ರಾಗ ನೀನೇರ ಸಂಜೆಗೆ ನಡೆದಿತ್ತಲ್ಲ ಇವ ಕಳಪೆ ಪಾಪ ಮಂಜು ಭಾಷಿನಿ ಮತ್ತೆ ಆಕಿನ ಜೋಡ ಏನೋ ಬೇಕದಾಳಲ್ವ, ಆಕಿನ ಹೆಸರು ನೆನಪಿಲ್ಲ, ಆಕಿಗೆ ಕಳಪೆ ಕೊಟ್ಟ ನೋಡಿಕೆ ಅಶ್ವಿನಿ. ಹೂನಯ್ಯವ ನನಗೂ ನೋಡಿ ಒಂಥರ ಅನಸ್ತ. ಅವು ಕಳಪೆ ಕೊಡಂತದ ಅವ್ರದ್ದೇನು ಅಟ್ಟಿದ್ದು ಇಲ್ಲ, ಅವ್ರು ಎಲ್ಲರೊಳಗೂ ಚಂದ ಆಟ ಆಡ್ಯಾರ, ಎಲ್ಲ ಇದು ಮಾಡ್ಯಾರ. ಆಕಿನೇ ಜಾನ್ವಿ ಮತ್ತಿನ ರಗಡ್ ಮಂದಿ ಅದಾರ, ಹಂಗ ಅವ್ರಿಗೆ ಕೊಡಬೇಕಿತ್ತು. ಅವ್ರಿಗೆ ಕೊಟ್ಟಿದ್ದು ನನಗೂ ಚಲೋ ಅನಸ್ಲಿಲ್ಲವ. ಅಯ್ಯವ್ವ ಅದ್ಯಾಕ ಯವ್ವ ಅವ ಯಾರೋ ಕ್ಯಾಡ ಬಾಮ ಸತೀಶ್ ಅತ್ತ ನೋಡ, ಅವ್ನ ಜೋಡ ಇನ್ನೊಬ್ಬ ಇರ್ತಾನ ನೋಡ, ಚಂದವ ಏನೈತಿ ನೋಡ ಅವ್ನ ಹೆಸರು. ಅವ ನೀನು ಏನ ನೀರು ಎಡ್ಕಾಗಿತ್ತ ಬಾ ಅಂದತ್ತ, ಇವ ಏನ ಸತೀಶ್ ಬಾತ್ರೂಮ್ದಾಗಿದ್ದತ್ತ, ಅವ ಏನ ಗ್ಲಾಸ್ ತೊಗೊಂಡು ಹೊಡ್ದಾನ. ಯವ್ವ ಇವತ್ತು ನೋಡ್ಬೇಕು, ಇವತ್ತು ಬಿಗ್ ಬಾಸ್ ಸುದೀಪಣ್ಣ ಮಣ್ಣಗಂಡ ಕ್ಲಾಸ್ ತಗೋತಾನ, ಹೆಂಗೆ ತಗೋತಾನ ನೋಡ್ಬೇಕು. ಸಿಟ್ಟಿದ್ರೆ ಅವ್ರ ಮ್ಯಾಗ ಇಟ್ಕೋಬೇಕು, ಮನ್ಯಾಗಿಂತವೆಲ್ಲ ಸಾಮಾನ್ಯ ಮ್ಯಾಗ ಸಿಟ್ಟು ತೋರಿಸಿ ಹೊಡೆದ್ರೆ ಹೆಂಗೆ ಇವ್ರು. ಬೇಮ ನಾವು ನೋಡೇವು ಬಿಡು. ಇವತ್ತು ಈ ಸತಿ ಯಾಕೆ ನನಗೆ ಸುದೀಪಣ್ಣ ಮನ್ನಗಡ ಕ್ಲಾಸ್ ತೋತಾನೆ ಎಲ್ಲರಿಗೂ ಅನಿಸೈತಿ. ಯಾಕಂದ್ರೆ ಅದು ಆಟನೇ ಚಂದ ಅಡಿ ಇಲ್ಲರ. ಆಸುರ ಸುದೀಪಣ್ಣ ಮಾಡಿದ್ರೆ ಅವ ಏನೇನೋ ಆಟ ಆಡಿದ, ಇವ ಏನೇನೋ ಆಟ ಆಡಿದ್ದು, ಬರೀ ಆ ಜಗಳ. ಒಂದ್ಸತಿ ಒಂಟಿ ತೋರ್ ಜಗಳ, ಒಂದ್ಸತಿ ಜಂಟಿ ತೋರ್ ಜಗಳ, ಒಂದ್ಸತಿ ಆಸುರ ಸಂಹಾರ. ಈ ವಾರ ಅಟ್ಟೇನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಬಿಡ. ಹಂಗಂದ್ರೂ ಅಂದ್ರೆ ಏನು ಮಾಡೋದ, ನಮಗೆ ಬಿಗ್ ಬಾಸ್ ನೋಡ್ಲಿಕ್ಕಂದ್ರೆ ಊಟನೇ ಹೋಗೋದಿಲ್ಲ. ಅದು ಯಾಕೆ ಜಗಳ ಆಡಲೇಕ, ಏನು ಯಾಕೆ ಮಾಡಲೇಕ. ಆದ್ರೆ ನಮ್ಗೆ ಇಲ್ಲಿ ಕಾವ್ಯ ಅದಾರ ನೋಡು, ಅವ್ರು ಮಾತ್ರ ಮಸ್ತ್ ಆಟ ಆಡ್ತಾರೆ, ಎಲ್ಲರಿಗೂ ಟಾಂಗ್ ಕೊಟ್ಕೋತ ಮಾಡ್ಕೋತ. ಈಗ ಅಶ್ವಿನಿ ಅವ್ರಿಗೆ ಏನೋ ಅಂತಿದ್ಲಲ್ಲ, ಈಗ ಏನಂಗೆ ಇಲ್ಲಿ ಜೊತೆ ಕಾವ್ಯನ ಪ್ರೀ ಪ್ರಾಡಕ್ಟ್ ಆಗಿ ಬಂದಿದ್ಲತ್ತ. ಆಕೆ ಮಾತುಗೊಮ್ಮೆ ಮಂಗಸ್ ತೋರಿಸ್ತಾಳೆ, ಆದ್ರೆ ಈ ಮಾತನ್ನು ತಪ್ಪಿಲ್ಲ. ಅವ್ರು ಜಂಟಿ ಅದಾರ, ಅವ್ರು ಜಂಟಿಲಿ ಆಟ ಆಡಕತ್ತಾರ, ಇಬ್ಬರದು ಇರ್ತೈತೆ ಅದ್ರೊಳಗೆ. ಈಕೆ ಯಾಕೆ ಅನ್ಬೇಕು ಅದನ್ನು. ನನಗರ ಈ ಸತ ವೀಕೆಂಡ್ ನೋಡಕ್ಕೆ ಭಾಳ ಇಂಟ್ರೆಸ್ಟ್ ಐತೆ ನೋಡು. ಎಲ್ಲರಿಗೂ ಇಂಟ್ರೆಸ್ಟ್ ಐತೆ ಬಿಡವ. ಬಿಗ್ ಬಾಸ್ ಅಂದ್ರೆ ಒಂಥರ ಹುಚ್ಚ ಹಿಡ್ದಂಗದ. ಏನು ಗೊತ್ತಿಲ್ಲ, ಆದ್ರೆ ನಾನೇನ ಮುದಿಕ್ಯಾರ ಹಿಡೋ, ಸಣ್ಣವ್ರು ಹಿಡೋ, ದೊಡ್ಡವ್ರು ಹಿಡೋದು ಎಲ್ಲರೂ ಬಿಗ್ ಬಾಸ್ ನೋಡ್ತೇವೆ ನಾವಂತ್ರ ನಮ್ಮ ಮನ್ಯಾಗ. ಅಯ್ಯಯ್ಯವ ನಿನ್ನ ಮನ್ಯಾಗ ಅಟ್ಟೆ ಯಾಕೆ, ಎಲ್ಲರ ಮನ್ಯಾಗ ಅದೇ ಆಳ. ಅದು ಕರಿ ಬಿಡು. ಆದ್ರೆ ದಿನ ನೋಡ್ತಾರಿಲ್ಲ ಗೊತ್ತಿಲ್ಲ, ವೀಕೆಂಡ್ ಮಾತ್ರ ಯಾರು ಮಿಸ್ ಮಾಡೋದಿಲ್ಲ ನೋಡು. ಸುದೀಪನ ಯಾರಿಗೆ ಬೈತಾನ, ಯಾರಿಗೆ ಕ್ಲಾಸ್ ತೋತಾನ, ಯಾರಿಗೇನಂತಾನ, ಎಷ್ಟು ಕಾಮಿಡಿ ಆಗಿರ್ತೈತಿ, ಇಡೀ ವಾರದ 2 ದಿನದಾಗ ತೋರಿಸ್ಬಿಡ್ತಾರೆ ನೋಡು. ಅದಕ್ಕೆ ವೀಕೆಂಡ್ ಮಾತ್ರ ಯಾರು ಮಿಸ್ ಮಾಡೋದಿಲ್ಲ. ಅದು ಕರಿ ಬಿಡು. ಅಯ್ಯವ ನಾವೇನ ಟೈಮನ್ನು ನೋಡ್ಲಿಲ್ಲಲ್ಲ. ಅಯ್ಯೋ ಹೊತ್ತು ಮುಗಾಕತ್ತದ, ಹಿಂಗ ಮಾತಾಡ್ಕೊ ಕೂತ್ರೆ ನಾವು ಅದೇ ಎಲ್ಲ ಮಾತಾಡ್ಕೊ ಕುಂದಿರ್ತೀವಿ. ಏನು ಗಂಧದ ಗುಡಿ ಆ ದಾರ್ವ ಈ ಹೊಸದ ಗಂಧದ ಗುಡಿ ಬಂದೈತ್ಲ, ಅದನ್ನೂ ಒಂಥರ ಚಂದೇ ಐತಿ ಬಿಡ್ರಿ. ಆಯ್ತು, ಮತ್ತೆ ನಾಳೆ ಬರ್ತೇವಲ್ಲ, ಅವಾಗ ಏನ್ರ ಮಾತಾಡಿದ್ರಾಯ್ತು. ಹೋಗ್ತೀನಿವ ನಾನು. ಅಯ್ಯಯ್ಯ ಕುಂದ್ರೆ ಇನ್ನ ಈಗ ಹೊತ್ತು ಮನೆ ಐತಿ, ಈಗಿನ 5:30 ಪುಣ್ಯ 6 ಐತಿ. ಕುಂದ್ರೆ ಇನ್ನೊಂದಿಟ್ಟು ಹೋಗು ಮತ್ತೆ. ಇಲ್ಲವ ಇಲ್ಲ, ಮನ್ಯಾಗ ಕೆಲಸ ಭಾಳ ಅದಾವು. ಮೊದ್ಲು ಈಕಿ ನಮ್ಮ ಅತ್ತಿ ಈಟ ದಿನ ನಾ ಊರಿಗೆ ಹೋಗಿನಿ, ಏನು ದಗದ ಮಾಡಿಲ್ಲ. ಈಗ ಮಾಡ್ಲಿಕ್ಕಂದ್ರೆ ಹೊರ್ಕೊಂಡ ತಿತ್ತಾಳ ನಾನು. ಹೋಗ್ತೀನಿ ನಾನು, ಬೇಕಂದ್ರೆ ನೀವು ಮಾತಾಡ್ಕೋ ಕುಂದ್ರಿ, ಮತ್ತೆ ನಾಳೆ ಬರ್ತೀನಿ ತಗೋ ನಾನು. ಆಯ್ತು ಹೋಗವ. ಶಾರದಕ್ಕ ಇವತ್ತು ಸಂಜೆಗೆ ನಿಮ್ಮ ಮನೆ ಬರ್ತೀನಿ. ನಮ್ದು TV ರೀಚಾರ್ಜ್ ಖಾಲಿ ಆಗಿಬಿಟ್ಟೈತಿ, ಅದಕ್ಕೆ ಇವತ್ತು ನಿಮ್ಮ ಮನೆ ಬರ್ತೀನಿ. ಅಯ್ಯಯ್ಯವ ಅದೇ ಕೇಳ್ತಿ, ನನಗೇನು ಬರಬೇಡ ಅಂತೀನಿ ನಾನು. ಬಾಲ ಇಬ್ರು ಕೂಡಿ ಬಿಗ್ ಬಾಸ್ ನೋಡಿದ್ರಾಯ್ತು ನೋಡ್ರಿ. ನಾವು ಅಂದ್ರೆ ಎಲ್ಲರೂ ಬಿಗ್ ಬಾಸ್ ಮಿಸ್ ಮಾಡ್ದೆ ನೋಡ್ತೀವಿ ನೋಡ್ರಿ. ನೀವು ಎಲ್ಲರೂ ಬಿಗ್ ಬಾಸ್ ನೋಡ್ತೀರೇನಿಲ್ಲ ಅಂತೇಳಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ, ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ.